ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಧಾರಾವಾಹಿ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೋಬೋಣ ಬನ್ನಿ. ಅಲ್ಲಿವರೆಗೂ ಅವರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕಡೆ ಶುರುವಿನಲ್ಲಿ ಸಂಜಯ್ ಎಲ್ಲಾ ಬುಕ್ನು ಸುಟ್ಟಾಕಿರ್ತಾನೆ. ಅದನ್ನ ನೋಡಿದ ನಿಧಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಎಲ್ಲ ಬುಕ್ನು ಜೋಡಿಸ್ಕೊಂಡು ಕೂತಿರ್ತಾರೆ ನಿಧಿ. ಅದನ್ನ ನೋಡಿದ ಕರ್ಣ, ಅಲ್ಲ ನಿಧಿ, ಅದನ್ನ ಜೋಡಿಸ್ಕೊಂಡು ನೀವು ಕೂತಿರ್ತೀರಲ್ಲ, ಅದು ಆಗ್ದಿರೋ ಕೆಲ್ಸ. ಆಗ ನಿಧಿ, ಅಲ್ಲ ಕರ್ಣ ಸರ್, ಅವ್ರು ಎಲ್ಲಾ ಬುಕ್ನ ಸುಟ್ಟಾಕಿದ್ದಾನೆ. ನಾನು ಇವಾಗ ಹೇಗ್ ಓದ್ಕೊಳ್ಳಿ, ನಾನು ಇವಾಗ ಹೇಗ್ ಅದನ್ನ ರಿವೈಸ್ ಮಾಡ್ಕೊಳ್ಳೋದು? ನಂಗೆ ತುಂಬಾನೇ ಭಯ ಆಗ್ತಿದೆ. ಏನಾಗುತ್ತೋ ಏನೋ ಅಂತ. ಆಗ ಕರ್ಣ, ನೀವು ಓದಿರೋದನ್ನ ಯಾವತ್ತೂ ಸುಟ್ಟಾಕೋದಿಕ್ಕಾಗಲ್ಲ. ನಿಮ್ ತಲೆಲಿ ಇರೋದು ಯಾವತ್ತೂ ನಿಮ್ ತಲೆಯಲ್ಲೇ ಇರುತ್ತೆ ನಿಧಿ. ಅದನ್ನ ನೀವು ಟೆನ್ಷನ್ ಮಾಡ್ಕೊಂಬೇಡಿ. ಈ ಪೆನ್ ಡ್ರೈವ್ ಅಲ್ಲಿ ಎಲ್ಲಾನು ಇದೆ. ಇದ್ರಲ್ಲಿರೋದನ್ನ ಎಲ್ಲದನ್ನು ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಆಗ ನಿಧಿ, ಹೌದಾ ಸರ್, ಇದ್ರಲ್ಲಿ ಎಲ್ಲ ಇದೆಯಾ ಸರ್ ಅಂತ ಹೇಳ್ಬಿಟ್ಟು ನಿಧಿ ಅವರು ತುಂಬಾನೇ ಖುಷಿ ಪಡ್ತಾರೆ. ಏನ್ ಯೋಚನೆ ಮಾಡ್ತಿದ್ದೀರಾ ನಿಧಿ? ನೀವು ಬೇಗ ನಾಳೆ ಎದೊಳ್ಬೇಕು, ಬೇಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ನಿಧಿ ಮನ್ಸಲ್ಲೇನೆ, ನೀವಂದ್ರೆ ನಂಗೆ ತುಂಬಾನೇ ಇಷ್ಟ ಕರ್ಣ ಸರ್, ಆದ್ರೆ ನೀವು ತಾಳಿ ಕಟ್ಬಿಟ್ಟು ಅಕ್ಕಂಗೆ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ದೀರಾ ಅಂತ ಮನ್ಸಲ್ಲೇ ಅನ್ಕೊಂಡು ಕರ್ಣ ಅವ್ರನ್ನೇ ನೋಡ್ತಿರ್ತಾರೆ. ಆಗ ಕರ್ಣ ಅವರು, ನೀವು ನಾಳೆ ಬೇಗ ಹೋಗ್ಬೇಕು, ಬೇಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗೆ ಕರ್ಣನ ನೋಡ್ತಾ ನೋಡ್ತಾ ಅಲ್ಲೇ ನಿದ್ದೆಗೆ ಜಾರ್ತಾರೆ. ಆಗ ಕರ್ಣ, ಅಲ್ಲ ಪಾಪ, ಒಳ್ಳೆಯವ್ರಿಗೆ ಯಾಕೆ ಇಷ್ಟೊಂದು ಕೆಟ್ಟದಾಗತ್ತೆ? ಆ ತೇಜಸ್, ಸರಿ, ಆ ಸಂಜಯ್ ಅಂತೂ ಯಾಕೆ ಈ ತರ ಮಾಡ್ತಾನೆ? ನಾನೇನು ತಪ್ಪು ಮಾಡಿಲ್ಲ ನಿಧಿ ಅವರೇ, ನಾನು ಅವ್ರ ಕೊರಳಿಗೆ ತಾಳಿ ಕೂಡ ಕಟ್ಟಿಲ್ಲ ನಿಧಿ ಅವರೇ. ನಿಮ್ಗೆ ಒಂದಲ್ಲ ಒಂದ್ ದಿವಸ ಗೊತ್ತಾಗೇ ಆಗುತ್ತೆ ಎಲ್ಲ ಸತ್ಯ. ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದೀರಾ ನಿಧಿ ಅವರೇ. ನಿಧಿ ಅವ್ರನ್ನ ನೋಡ್ತಾ ನೋಡ್ತಾ ಕರ್ಣ ಅವರು ಕೂಡ ಅಲ್ಲೇ ನಿದ್ದೆಗೆ ಜಾರ್ತಾರೆ. ನಿಧಿ ಪಕ್ಕನೆ ಮಲ್ಕೊಂಡ್ಬಿಡ್ತಾರೆ. ಕರ್ಣ ಅವರು ಕೂಡ. ಆಗ ರಮೇಶ್ ಮತ್ತೆ ತೇಜಸ್ ಇಬ್ರು ಕೂಡ ನೋಡ್ತಾರೆ, ಏನ್ ಡ್ಯಾಡ್ ನಡೀತಿದೆ ಇಲ್ಲಿ? ಆಗ ರಮೇಶ್ ಅವರು, ಅಯ್ಯೋ ತೇಜಸ್, ನಂಗೆ ಒಳ್ಳೆ ಐಡಿಯಾ ಬಂದಿದೆ. ಉರಿತಿರೋ ಬೆಂಕಿಗೆ ತುಪ್ಪ ಸುರಿಯೋ ಒಳ್ಳೆ ಟೈಮ್ ಬಂದಾಗಿದೆ. ಆಗ ತೇಜಸ್ ಮನೆಯವ್ರಿಗೆಲ್ಲರಿಗೂ ಗೊತ್ತಾಗೋ ರೀತಿ ಮಾಡ್ತಾನೆ. ಆಗ ಮನೆಯವ್ರು ಎಲ್ಲರೂ ಕೂಡ ನಿಧಿ ರೂಮ್ಗೆ ಬರ್ತಾರೆ. ಎಲ್ಲರೂ ತುಂಬಾ ಶಾಕ್ ಆಗ್ತಾರೆ. ಅಯ್ಯಯ್ಯೋ ಅಯ್ಯಯ್ಯೋ, ಏನಿದು ಅಂತ ಕೇಳ್ತಾರೆ. ಅಯ್ಯೋ ಅಲ್ಲಿ ನೋಡಿ. ಆಗ ಎಲ್ರು ಕೂಡ ಓಡ್ ಬರ್ತಾರೆ. ಏನಾಯ್ತು ಅಂತ ಕೇಳಿದಾಗ, ನೋಡಿ ಮನೆಗೆ ನಿಧಿನ ಕರ್ಸ್ಬಿಡಿ ಅಂತ ಹೇಳ್ದೆ, ಆದ್ರೆ ನಿತ್ಯ ಮತ್ತೆ ಕರ್ಣ ಒಟ್ಟಿಗೆ ಮಲ್ಬೇಕಾಗಿರೋದು. ಆದ್ರೆ ನಿಧಿ ಮತ್ತೆ ಕರ್ಣ ಒಟ್ಟಿಗೆ ಮಲ್ಕೊಂಡಿದ್ದಾರೆ. ಮುಂಚೆನೆ ಆ ನಿಧಿನ ಕರ್ಸ್ಬಿಡಿ ಮನೆಗೆ ಅಂತ ಹೇಳ್ದೆ ತಾನೆ. ಆಗ ಎಲ್ಲರಿಗೂ ಗಾಡ್ತಿರೋದನ್ನ ಅದೇ ಟೈಮ್ಗೆ ನಿಧಿಗೆ ಕರ್ಣಗೆ ಎಚ್ಚರ ಆಗ್ಬಿಡುತ್ತೆ. ಆಗ ಕರ್ಣನ ಅಜ್ಜಿ ಶಾಂತಿ ಅವರು ಎಲ್ಲರೂ ಕೂಡ ಬರ್ತಾರೆ. ಆಗ ತೇಜಸ್, ಅಯ್ಯೋ ಏನಾಯ್ತು ಏನಕ್ಕೆ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದೀರಾ ಅಂತ ಕೇಳ್ತಾನೆ. ಆಗ ಶಾಂತಿ, ಏಯ್ ನಿಧಿ, ಏನಿದೆಲ್ಲ ಅಂತ ಕೇಳ್ತಾರೆ. ಆಗ ನಿಧಿ, ಅಯ್ಯೋ ಶಾಂತಿ, ನಂಗೇನು ಗೊತ್ತಿಲ್ಲ. ಇದು ನಾನು ರಿವೈಸ್ ಮಾಡ್ತಿದ್ದೆ ನಾಳೆಗೆ. ಕರ್ಣ ಸರು ಕೂಡ ನನ್ನ ಜೊತೆ ರಿವೈಸ್ ಮಾಡಿಸ್ತಿದ್ರು ಅಷ್ಟೇ. ಇವರೆಲ್ಲ ಯಾಕೆ ಇಲ್ಲಿ ಬಂದಿದ್ದಾರೆ? ಆಗ ನಿತ್ಯಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಅಯ್ಯೋ ನಿಂಗೇನು ಗೊತ್ತಿಲ್ವಾ? ಒಟ್ಟಿಗೆ ಕರ್ಣನ್ ಜೊತೆ ಮಲ್ಕೊಂಡ್ಬಿಟ್ಟು ಒಂದೇ ರೂಮ್ ನಲ್ಲಿ. ಇವಾಗ ಕರ್ಣ ಮತ್ತೆ ನಿತ್ಯ ಇಬ್ರು ಗಂಡ ಹೆಂಡತಿ ಆಗಿದ್ರು ನೀನು ಕರ್ಣನ್ ಜೊತೆ ಮಲಗಿದ್ಯಲ್ಲ ಅಂತ ಮನೆಯವರು ತುಂಬಾ ಜೋರಾಗಿ ಕೂಗಾಡ್ತಾ ಇರ್ತಾರೆ. ಅಯ್ಯೋ, ಇದನ್ನ ದೊಡ್ಡದ್ ಮಾಡೋಷ್ಟು ಏನಿದೆ? ಅಯ್ಯೋ ಕರ್ಣ ಸರ್ ತುಂಬಾ ಊರಿಂದ ಬಂದು ಸುಸ್ತಾಗಿರ್ಬೋದು, ಅದಕ್ಕೆ ಅಲ್ಲೇ ಮಲ್ಕೊಂಡಿರ್ತಾರೆ. ಇದನ್ನ ಯಾಕೆಲ್ಲರೂ ದೊಡ್ಡದ್ ಮಾಡ್ತಿದ್ದೀರಾ ಅಂತ ನಿಧಿ ಅವರು ಕೇಳ್ತಾರೆ ಮನೆಯವ್ರಿಗೆ. ಆಗ ನಿತ್ಯ ಅವರು ಜೋರಾಗಿ ಕೂಗ್ತಾರೆ, ಏನಾಗಿದೆ ಎಲ್ಲಾರ್ಗು? ಸುಮ್ನೆ ಇರಿ ಒಂದ್ ಸ್ವಲ್ಪ, ಸಾಕು. ನನ್ ತಂಗಿ ಏನೋ ಅಂತ ನನಗ್ ಗೊತ್ತು, ಆದ್ರೆ ಕರ್ಣ ಸರ್ ಬಗ್ಗೆನೂ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಎಲ್ಲರೂ ಸಾಕು, ಸುಮ್ನೆ ಇರಿ. ಅಷ್ಟಕ್ಕೂ ಕರ್ಣ ಸರ್ ನನ್ ಗಂಡ, ಅಷ್ಟಕ್ಕೂ ಅವ್ರನ್ನ ಪ್ರಶ್ನೆ ಮಾಡೋಕೆ ಅಧಿಕಾರ ನನಗಿದೆ. ಅಷ್ಟಕ್ಕೂ ನೀವೆಲ್ಲ ಬಾಯಿ ಬಂದ ಹಾಗೆ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ. ನನ್ನ ತಂಗಿ ಬಗ್ಗೆ ಮಾತಾಡಿದ್ರೆ ನಾನಂತೂ ಇನ್ನ ಸುಮ್ಮನೆ ಇರೋದಿಲ್ಲ. ಆಗ ರಮೇಶ್ ಅವರು, ಇಲ್ಲೇನೋ ಬೆಂಕಿ ಹಚ್ಚನ ಅಂತ ಬಂದ್ವಿ, ನೋಡಿದ್ರೆ ಇವಳೇನೋ ನೀರ್ ಹಾಕಕ್ ಬರ್ತಿದ್ದಾಳಲ್ಲ, ಇದೇನ್ ನಡೀತಿದೆ ಇಲ್ಲಿ ಅಂತ ರಮೇಶ್ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಆಗ ನಿತ್ಯ ಅವರು, ನನ್ನ ತಂಗಿ ಬಗ್ಗೆ ಇನ್ನೊಬ್ರು ಯಾರಾದ್ರೂ ಕೆಟ್ಟದಾಗ ಮಾತಾಡಿದ್ರೆ ನಾನಂತೂ ಸುಮ್ಮನೆ ಇರೋದಿಲ್ಲ ಅಂತ ಜೋರಾಗೆ ಮನೆಯವ್ರಿಗೆ ಎಲ್ಲರಿಗೂ ಕಿರ್ಚಾಡ್ತಾರೆ. ಆಗ ರಮೇಶ್ ಅವರು, ಅಯ್ಯೋ ನಾನು ಮಾಡಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತಲ್ಲ. ಇವರಿಬ್ರನ್ನ ಈಗಾದ್ರೂ ಮಾಡಿ ಸಿಗಾಕ್ಸೋಣ ಅಂತ ಅನ್ಕೊಂಡಿದ್ದೆ, ನೋಡಿದ್ರೆ ನಿತ್ಯ ಎಲ್ಲ ಹಾಳು ಮಾಡ್ಬಿಟ್ಲು ಅಂತ ರಮೇಶ್ ಅವರು ಮನ್ಸಲ್ಲೇ ಅನ್ಕೊಂತಾರೆ. ಫ್ರೆಂಡ್ಸ್, ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಕಾದು ನೋಡೋಣ. ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯಾರೆಲ್ಲ ಕನ್ನಡ ಧಾರಾವಾಹಿ ನೋಡ್ತಿರೋರಿಗೆಲ್ಲ ಆದಷ್ಟು ಶೇರ್ ಮಾಡಿ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.